ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ. ನವರಾತ್ರಿ ಎಂದರೆ ಮನರಂಜನೆಯಲ್ಲ, ಅದು ದೇವಿಯ ಆರಾಧನೆ. ನವರಾತ್ರ ನಮಸ್ಯ ಲಲಿತೋಪಾಖ್ಯಾನ ಪ್ರವಚನದಲ್ಲಿ ರಾಘವೇಶ್ವರ ಶ್ರೀಗಳವರ ನುಡಿ ವಿಶೇಷದೊಂದಿಗೆ ನಾನು ರಮೇಶ್ ಹೆಗಡೆ ಗುಂಡುಮನೆ. ನವರಾತ್ರಿ ಎಂದರೆ ಅದು ಮನರಂಜನೆಗಾಗಿ ಇರುವ ಪರ್ವವಲ್ಲ, ಬದಲಾಗಿ ದೇವಿಯ ಆರಾಧನೆ ಕಾಲ ಎಂದು ಶ್ರೀ ರಾಮಚಂದ್ರಾಪುರ ಮಠದ ಶ್ರೀ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳವರು ಹೇಳಿದರು. ಸಾಗರ ಅಗ್ರಹಾರದಲ್ಲಿರುವ ಶ್ರೀ ರಾಘವೇಶ್ವರ ಭವನದ ಶ್ರೀಮನ್ ನಗರ ವೇದಿಕೆಯಲ್ಲಿ ಏರ್ಪಡಿಸಿರುವ ನವರಾತ್ರ ನಮಸ್ಯದ 6ನೇ ದಿನದ ಲಲಿತೋಪಾಖ್ಯಾನ ಪ್ರವಚನದಲ್ಲಿ ಅವರು ಆಶೀರ್ವಚನ ನೀಡಿದರು. ಲೋಕ ಕಲ್ಯಾಣ ಕಾರ್ಯದಲ್ಲಿ ತಾಯಿ ಮಗ್ನವಾಗಿರುವಾಗ ಆಕೆಯ ಪರಿವಾರ ಆಕೆಗೆ ಯಾವ ರೀತಿಯ ಸಹಕಾರ ನೀಡಿದರು ಮತ್ತು ಆ ಎಲ್ಲ ದೇವಿಯರು ಯಾರು ಎನ್ನುವ ಹೆಸರನ್ನು ತಿಳಿದರೆ, ಅವರ ನಾಮ ಜಪಿಸಿದರೆ ಅದಕ್ಕಿಂತ ಪುಣ್ಯ ಬೇರೆ ಯಾವುದಿಲ್ಲ ಎಂದ ಅವರು, ಅಂತಹ ಪುಣ್ಯ ಸಂಪಾದನೆಯನ್ನು ಮಾಡಿಕೊಳ್ಳುವುದಕ್ಕಾಗಿಯೇ ನವರಾತ್ರಿ ಎನ್ನುವುದು ಶ್ರೇಷ್ಠವಾದ ಕಾಲ. ಹಾಗಾಗಿ ಇದು ಪೂರ್ಣ ದೇವಿಯ ಆರಾಧನೆಯ ಸಮಯವೇ ಹೊರತು ಮನರಂಜನೆಯ ಸಮಯವಲ್ಲ ಎಂದು ಸ್ಪಷ್ಟಪಡಿಸಿದರು. ಜನವರಿ, ಫೆಬ್ರವರಿ 1, 2 ದಿನಾಂಕದ ಆಧುನಿಕ ಪದ್ಧತಿಗೆ ವೈಜ್ಞಾನಿಕ ಅರ್ಥವೂ ಇಲ್ಲ, ಖಗೋಳದ ಬೆಂಬಲವೂ ಇಲ್ಲ. ಆದರೆ ತಿಥಿ ಮಾಸಗಳಿಗೆ ಪ್ರಕೃತಿ ಸಹಜತೆ ಕಂಡುಬಂದಿದೆ. ಉದಾಹರಣೆ, ಹುಣ್ಣಿಮೆ ಎನ್ನುವ ತಿಥಿಗೆ ಆಕಾಶ ತೋರಿದರೆ ಅಲ್ಲಿ ಗೋಚರವಾಗಲಿದೆ. ಇದು ಪ್ರತಿ ತಿಥಿಗೂ ಹಾಗೆ ಆಯಾ ಮಾಸಗಳಲ್ಲಿ ಪ್ರಕೃತಿಯ ಬದಲಾವಣೆಗಳನ್ನು ತಿಳಿಸುವ ವೈಜ್ಞಾನಿಕ ನಿಜವಿದೆ ಎಂದ ಅವರು, ಈ ಪ್ರತಿ ತಿಥಿ ನಕ್ಷತ್ರಗಳಲ್ಲಿ ದೈವೀ ಸ್ವರೂಪ ಇದೆ. ಅದನ್ನು ನಿತ್ಯ ಗಮನಿಸಿದರೆ ಪೂರ್ವಜರು ತಿಳಿಸಿರುವ ವಿಧಾನದ ಸತ್ಯ ಅರಿವಾಗಲಿದೆ. ಅಂತಹ ಪ್ರಕೃತಿ ಸಹಜತೆಯ ವಿಧಾನವನ್ನು ಬಿಟ್ಟು ವೈಜ್ಞಾನಿಕವಲ್ಲದ ಮೌಢ್ಯವನ್ನು ಅನುಸರಿಸುತ್ತಿರುವುದು ಬೇಸರದ ಸಂಗತಿ ಎಂದರು. ಇದಕ್ಕೂ ಮುನ್ನ ನವರಾತ್ರ ನಮಸ್ಯ ಸಮಿತಿಯಿಂದ ಕೂಡ ಮಾಡಿದ ಸಮಾಜ ಗೌರವವನ್ನು ಗುಡಿಕಾರ ಸಮಾಜ, ಮಡಿವಾಳ ಸಮಾಜ, ಹಸಲರ್ ಸಮಾಜ, ವೀರಶೈವ ಸಮಾಜ, ಬಲಿಜ ಸಮಾಜ, ಬಾಹುಸಾರ ಕ್ಷತ್ರಿಯ ಸಮಾಜ ಹಾಗೂ ಉಪ್ಪಾರ ಸಮಾಜಕ್ಕೆ ಕೊಡಲಾಯಿತು. ಆಯಾ ಸಮಾಜದ ಪರವಾಗಿ ಅದರ ಅಧ್ಯಕ್ಷರಾದ ಅಣ್ಣಪ್ಪ ಗುಡಿಗಾರ, ಕೊಟ್ರಪ್ಪ, ಮಲ್ಲೇಶಪ್ಪ, KV ಪ್ರವೀಣ್, ಸತೀಶ್, ರವಿ ಮಹೇಂದ್ರಕರ್, ಮಲ್ಲೇಶಪ್ಪ ಗೌರವ ಸ್ವೀಕರಿಸಿದರು. ನವರಾತ್ರ ನಮಸ್ಯ ಸಮಿತಿಯ ಪ್ರಧಾನ ಸಂಚಾಲಕ ಮುರಳಿ ಗೀಜ್ಗಾರು, ಅಧ್ಯಕ್ಷ ಗುರುಮೂರ್ತಿ ಹೆಗಡೆ ಕಲ್ಸೆಮನೆ, ಶ್ರೀಮಠದ ವಿತ್ತಾಧ್ಯಕ್ಷ GL ಗಣೇಶ್, ಮಾಧ್ಯಮ ಸಂಯೋಜಕ ಸಂದೇಶ್ ತಲಕಲಕೊಪ್ಪ, ಹವ್ಯಕ ಮಂಡಲದ ಪ್ರಮುಖರಾದ ಗಣಪತಿ ಬೇದೂರು, VG ಹೆಗಡೆ, KR ಗೋಪಾಲ್, ತೀರ್ಥಹಳ್ಳಿ ಮಠದ ಸಮಿತಿ ಅಧ್ಯಕ್ಷ ಕಾರ್ತಿಕ್, ಮಹಾಮಂಡಲದ ಪ್ರಧಾನ ರಮೇಶ್ ಹೆಗಡೆ, MG ರಾಮಚಂದ್ರ, ಗೌತಮ್, KR ಗಣೇಶ್ ಪ್ರಸಾದ್ ಮತ್ತಿತರರು ಹಾಜರಿದ್ದರು. ಇದಕ್ಕೂ ಮುನ್ನ ಬೆಳಗ್ಗೆ ಲಲಿತಾ ಹವನ, ಧೂಮ್ರಹ ಉಪಾಸನೆ, ಜಯದುರ್ಗ ಮೂಲಮಂತ್ರ ಹವನ, ಚಂಡಿಕಾ ಹವನ, ಶ್ರೀಪೂಜೆ, ಕುಂಕುಮಾರ್ಚನೆ, ಉಡಿ ಹಾಗೂ ಸ್ತೋತ್ರ ಸಮರ್ಪಣೆ, ಸುವರ್ಣ ಪಾದುಕಾ ಪೂಜೆ, ಭಜನೆ, ಲಲಿತಾ ಅಷ್ಟೋತ್ತರ ನಡೆಯಿತು. ಸಂಜೆ ದುರ್ಗಾದೀಪ ನಮಸ್ಕಾರ, ರಾಜರಾಜೇಶ್ವರಿ ಪೂಜೆ ಹಾಗೂ ಚಂಡಿಕಾ ಪಾರಾಯಣ ನೆರವೇರಿತು. ಮನೋರಂಜನಾ ಕಾರ್ಯಕ್ರಮ ಅಲ್ಲ ಇದು, ದೇವರ ಕಾರುಣ್ಯವನ್ನು ಪಡೆತಕ್ಕಂಥ, ದೇವಿಯ ದಿವ್ಯ ಸಾನ್ನಿಧ್ಯವನ್ನು ಅನುಭವಿಸ್ತಕ್ಕಂಥ ಕಾರ್ಯಕ್ರಮ ಇದೆ. ಹಾಗಾಗಿ ಅಮ್ಮನವರ ಪರಿವಾರ, ಅಮ್ಮನವರ ಸುತ್ತಮುತ್ತ ಯಾರಿರ್ತಾರೆ ಎಂಬುದನ್ನು ಒಂದು ಸಣ್ಣ ಅವಲೋಕನಷ್ಟೇ, ಹೆಸರುಗಳನ್ನ ಗಮನಿಸುವಂಥದ್ದು ಅಷ್ಟು ಮಾತ್ರ ಇವತ್ತು ಮಾಡಲಿಕ್ಕೆ ಇರುವಂಥದ್ದು. ತುಂಬ ಫಲ ಇದೆ ನಕ್ಷತ್ರಕ್ಕೆ, ಗೊತ್ತೇ ಇಲ್ಲ ಹಾಗಾಗಿದೆ. ತಿಥಿಗೂ ತುಂಬ ಫಲ ಇದೆ. ಆ ಎಲ್ಲ ತಿಥಿಗಳು ಕೂಡ ದೇವತೆಗಳು. ಆದರೆ ಈ ಆಧುನಿಕ ಪದ್ಧತಿ ಏನಿದೆ, ಜನವರಿ, ಫೆಬ್ರವರಿ, ತಾರೀಕು 1, 2, 3, ಇದಕ್ಕೆ ವೈಜ್ಞಾನಿಕ ಅರ್ಥವೂ ಇಲ್ಲ, ಖಗೋಳದ ಬೆಂಬಲ ಇಲ್ಲ. ಸೆಪ್ಟೆಂಬರ್ 27 ನೀವು ಆಕಾಶ ತೋರಿಸಿ ನೋಡಿ. ಸೆಪ್ಟೆಂಬರ್ 27 ನಿಮ್ಮ ಕಾಗದದಲ್ಲಿ ಅಲ್ವಾ, ಈ ಕಾಗದದಲ್ಲಿ ಇರೋದು ಅದಕ್ಕೆ ಅಂದ್ರೆ ಬುಡ ಇದೆ ಅಂತ ನೋಡಿ, ಪ್ರಕೃತಿಯನ್ನು ತೋರಿಸಿ ಅದನ್ನು. ಸೆಪ್ಟೆಂಬರ್ ಅನ್ನೋದನ್ನು ಪ್ರಕೃತಿ ತೋರಿಸಿ ನೋಡಿ, ತೋರಿಸೋಕ್ಕಾಗತ್ತ? ಪ್ರಕೃತಿ ಬೆಂಬಲ ಇಲ್ಲ ಅದಕ್ಕೆ. ಆದ್ರೆ ನೀವು ಹುಣ್ಣಿಮೆ ಅನ್ನೋದನ್ನು ಆಕಾಶ ತೋರಿಸ್ಬೋದು, ಅಮಾವಾಸ್ಯೆ ಅನ್ನೋದನ್ನು ಆಕಾಶ ತೋರಿಸ್ಬೋದು, ಸಂಕ್ರಾಂತಿ ಅನ್ನೋದನ್ನು ಆಕಾಶ ತೋರಿಸ್ಬೋದು, ಅಷ್ಟಮಿ, ನವಮಿ ಆಕಾಶ ತೋರಿಸ್ಬೋದು. ಅಷ್ಟಮಿ ಅಂದ್ರೆ ಅಂತರ, ಸೂರ್ಯಚಂದ್ರದ ಅಂತರವೇ ತಿಥಿ. ಸೂರ್ಯಚಂದ್ರ ಅಂತರ ತುಂಬಾ ಹೆಚ್ಚಿದ್ದಾಗ ಹುಣ್ಣಿಮೆ, ತುಂಬಾ ಕಡಿಮೆ ಇದ್ದಾಗ ಅಮಾವಾಸ್ಯೆ, ಇಬ್ಬರು ಸೇರ್ಕೊಂಡಿದ್ದಾಗ ಅಮಾವಾಸ್ಯೆ. ಎಷ್ಟೆಷ್ಟು ದೂರ ಹೋದರೂ ಅಷ್ಟಷ್ಟು ಪ್ರಥಮ, ದ್ವಿತೀಯ, ತೃತೀಯ ಅನ್ನಂತ ತಿಥಿಗಳು ಆಗ್ತಾ ಹೋಗ್ತವೆ. ಅಷ್ಟಮಿ ಅಂದ್ರೆ ಸುಮಾರು ಮಧ್ಯ ದೂರ ಅಂತ ಅನ್ಬೋದು. ಅಷ್ಟು ದೂರ ಬಂದಾಗ ಅಷ್ಟಮಿ ಅಂತ ಆಗ್ತದೆ, ಆಕಾಶ ತೋರಿಸ್ಬೋದು. ಇಷ್ಟು ವೈಜ್ಞಾನಿಕ ಇದೆ. ಹಾಗಾಗಿ ಈ ತಿಥಿಗಳಲ್ಲಿ ದೇವತಾ ಸಾನ್ನಿಧ್ಯ, ಒಂದೊಂದು ತಿಥಿಯಲ್ಲೂ ಕೂಡ ದೇವತಾ ಸಾನ್ನಿಧ್ಯ ಇದೆ. ಕಾಲರೂಪಿಣಿ ಇಲ್ಲ, ಅದು ಕೂಡ ನಮ್ಮ ಜೀವನದ ಭಾಗ ಇರಲಿಲ್ಲ. ಅದು ಯಾಕೆ ಜೀವನದ ಭಾಗ ಆಗುತ್ತಾ ಅನ್ನೋದು. 10 ತಿಂಗಳಿದ್ದವರು ಮೊದಲು 12 ತಿಂಗಳು ಇರಲಿಲ್ಲ, ಅವರು ಸೇರಿಸಿದ್ರು. 8 ಇತ್ತಂತೆ ಮೊದಲು, 10 ಆಯ್ತು, 12 ಆಯ್ತು ಅಂತ ಈಗೆಲ್ಲ ಹೇಳ್ತಾರೆ. ಆ ಜೂನಿಯರ್ ಸೀಟು ಜುಲೈ ಅಂತ ಒಂದು ತಿಂಗಳು ಅವನು ಪಡೆದ, ಆಮೇಲೆ ಆಗಸ್ಟ್ ಬಂದು ಅವನೊಂದು ತಿಂಗಳು ಆಗಸ್ಟ್ ಅಂತ ಮಾಡ್ದ,
ಇದು ನಮ್ಗೇನು ಸಂಬಂಧ? ಈ ಅಗಸ್ಟಸ್ ಸೀಸರ್ಗೂ ಜೂಲಿಯಸ್ ಸೀಸರ್ಗೂ ಭಾರತೀಯರಿಗೂ ಏನು ಸಂಬಂಧ? ನಾವ್ಯಾಕದನ್ನು ಹೇಳಬೇಕು? ಇದು ಯಾರಿಗೂ ಗೊತ್ತಿಲ್ಲ. ಇದಕ್ಕೆ ಅಂಧಾನುಕೂಲ ನಿಯಂತ್ರಿಸೋದು. ನಾವು ಯಾಕೆ ಆಗಸ್ಟ್ ಅಂತ ಹೇಳ್ತೇವೆ, ಯಾಕೆ ಜುಲೈ ಅಂತ ಹೇಳ್ತೇವೆ ನಮಗೆ ಗೊತ್ತಿಲ್ಲ. ಮನಸ್ಸನ್ನ ಮಾಡ್ತಾ ಇರ್ತೇವೆ ನಾವನ್ನ. ಇದಕ್ಕಿಂತ ದೊಡ್ಡ ಮೌಢ್ಯ, ಜಾಡ್ಯ, ಅಂಧಾನುಕೂಲ ಯಾವುದಿದೆ ಆಗಿದೆ. ಆದರೆ ಈ ತಿಥಿಗಳು ಹಾಗಲ್ಲ. ಈ ದೇವತೆಗಳಾದ್ರೆ ತಿಥಿಯನ್ನು ಅನುಸಂಧಾನ ಮಾಡಿದ್ರೆ ಸಂಪತ್ತು ಬರ್ತದೆ. ನಾನು ಹೇಳಿದ್ರು ಯಥೇಶ್ ಐಶ್ವರ್ಯ ಮಾಪ್ನೋತಿ, ವಾರಾದ ಆಯುಷ್ಯವರ್ಧನ, ವಾರದಿಂದ ಆಯುಸ್ಸು, ನಕ್ಷತ್ರಾತ್ ಹರತೆ ಪಾಪಂ, ಪಾಪಹರಣ ನಕ್ಷತ್ರ ಜ್ಞಾನದಿಂದ, ಯೋಗ ರೋಗ ನಿವಾರಣ, ಯೋಗದಿಂದ ರೋಗ ಪರಿಹಾರ. ಒಬ್ಬರಿಗಾದ್ರೂ ಉದ್ಯೋಗ ಯಾವುದು ಗೊತ್ತಿರ್ತದೆ ನನಗೆ, ಕರಣ ಯಾವುದು ಒಬ್ಬರಿಗಾದ್ರೂ ಗೊತ್ತಿರ್ತದೆ. ತಿಥಿ ಅರ್ಧ ಭಾಗ ಕರಣ, ಯಾವ ಕರಣ ಅಂತ ಗೊತ್ತಿರ್ತದೆ ಅಂದರೆ ಖಂಡಿತ ಇದೆ. ದೈವಜ್ಞ ಕೂಡ ಈ ಜ್ಯೋತಿಷ ಹೇಳುವಂಥದ್ದು ಕೂಡ ತೆಗೆದು ನೋಡಬೇಕಿರ್ತದೆ ಕೆಟ್ಟದಕ್ಕೆ ಯಾವುದಂತ ಹೇಳ್ಬೇಕಾದ್ರೆ. ಅದು ನನ್ನ ಕ್ರಮ ಹೇಗೆಂದರೆ ಪಂಚಾಂಗಕ್ಷರವನ್ನು ಪ್ರತಿನಿತ್ಯ ಆಗಬೇಕು ಬೆಳಗ್ಗೆ ಆದ್ಮೇಲೆ ಹೊರಡುವುದು. ಕೇವಲ ಪಂಚಾಂಗ ಶ್ರವಣ ಮಾತ್ರದಿಂದಲೇ ಎಷ್ಟೋ ಅಶುಭಗಳು ಪರಿಹಾರ ಆಗ್ತದೆ, ಶುಭಗಳು ವೃದ್ಧಿ ಆಗ್ತದೆ. ಅದನ್ನು ಮಾಡೋದಿಲ್ಲ. ಬೇಕಾಗುವ ಸಮಯ 1 ನಿಮಿಷ 2 ನಿಮಿಷ ಬೇಕಾಗುವಂಥದ್ದು ಅಷ್ಟೇ ಬೇಕಾಗುವಂಥದ್ದು, ಅದಕ್ಕಿಂತ ಹೆಚ್ಚು ಬೇಡ.